ಅವರು ಪಾಪ ಉಪವಾಸ ಮಾಡಿದ್ದಾರೆ ಅಂತೇಳಿ ಹೇಳ್ತಾರೆ. ಆದರೆ ನಾನು ಇವತ್ತು ಬೆಳಿಗ್ಗೆ ಡಾಕ್ಟ್ರ್ ಹತ್ರ ವಾಕಿಂಗ್ ಮಾಡುವಾಗ ಒಬ್ಬ ಡಾಕ್ಟ್ರು ಬರ್ತಾರೆ ನಮ್ಮ ಜೊತೆ. ಅವರು ಹೇಳಿದರು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬದುಕಿದರೆ ಏನು ಪವಾಡ? ಆದ್ದರಿಂದ ಎಷ್ಟರ ಮಟ್ಟಿಗೆ ಅದು ಆ ಉಪವಾಸ ಮಾಡಿದ್ದಾರೆ ಅದು ಡೌಟು. ಉಪವಾಸ ಮಾಡದೆ ಅವರು ಗರ್ಭಗುಡಿಗೆ ಹೋಗಿ ಏನಾದರೂ ಪೂಜೆ ಮಾಡಿದರೆ ಅದರಿಂದ ಆ ಸ್ಥಳ ಅಪವಿತ್ರ ಆಗ್ತದೆ ಹೊರತು ಅದರಲ್ಲಿ ಶಕ್ತಿ ಉತ್ಪಾದನೆ ಆ ಸ್ಥಳದಲ್ಲಿ ಆಗುವುದಿಲ್ಲ. ಸರ್, ಈಗ ಬಿಜೆಪಿ ಒಂದು ಚರ್ಚೆ ಆಗ್ತಿದೆ. ಇಲ್ಲಿವರೆಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸ್ಥಾಪನೆ ಮಾಡ್ತೇವೆ ಅಂತೇಳಿ ಹೇಳಿದರು. ಅದು ಹೇಳ್ತಾ ಒಂದು 25 ವರ್ಷಗಳ ಕಾಲ ಬೇರೆ ಬೇರೆ ರಾಷ್ಟ್ರದಲ್ಲಿ ಅಧಿಕಾರ ಮಾಡಿದರು. ಈಗ ರಾಮ ಮಂದಿರ ಆಯಿತು. ಇನ್ನು ಮುಂದೆ ಏನಿದೆ? ಇನ್ನು ಮುಂದೆ ಅವರ ಮುಂದೆ ಯಾವ ರೀತಿಯಾದಂಥ ಇಶ್ಯೂ ಇರುವುದಿಲ್ಲ. ಇನ್ನು ರಾಮ ಮಂದಿರ ಮಾಡ್ತೇವೆ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.